ಚಿಕ್ಕಮಗಳೂರಿನ ಕಲ್ಲುಗುಡ್ಡೆ ರಸ್ತೆಯಲ್ಲಿ ಸಂಪರ್ಕ ಬಂದ್ ಆಗಿದೆ. ಧಾರಾಕಾರ ಮಳೆಯಿಂದಾಗಿ ಉಕ್ಕಿ ಹರಿತಾ ಇದೆ ನಾಗರಹೊಳೆಯ ಸೇತುವೆ. ನಾಗರಹೊಳೆಯ ಮಳೆ ನೀರು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ನಾಗರಹೊಳೆಯ ಹರಿವಿನಲ್ಲೂ ಕೂಡ ಹೆಚ್ಚಾಗಿದೆ. ಅತ್ತಿಗುಡ್ಡೆ ಪಂಚಾಯಿತಿ ವ್ಯಾಪ್ತಿಯ ಕಲ್ಲುಗುಡ್ಡೆ ಗ್ರಾಮ ಜಲದಿಗ್ಬಂಧನಕ್ಕೆ ಒಳಗಾಗ್ತಾರೆ. ಮಳೆಯ ಆರ್ಭಟದಿಂದಾಗಿ ಹಲವು ಅಸ್ತವ್ಯಸ್ತ ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ ಕೂಡ ಉಂಟಾಗಿದೆ. ಕಲ್ಲುಗುಡ್ಡೆಯಲ್ಲಿ ರಸ್ತೆ ಸಂಪರ್ಕವೇ ಕಂಪ್ಲೀಟ್ ಆಗಿ ಬಂದ್ ಆಗಿ ಹೋಗಿದೆ. ಧಾರಾಕಾರ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಗರಹೊಳೆ ಸೇತುವೆ ಉಕ್ಕಿ ಹರಿತಾ ಇದೆ. ಒಳಹರಿವು ಕೂಡ ಹೆಚ್ಚಾಗಿದೆ. ಕಾರವಾರದಲ್ಲಿ ಗುಡ್ಡ ಕುಸಿತವಾಗಿ 9 ಮಂದಿ ನಾಪತ್ತೆಯಾಗಿದ್ದಾರೆ. ಅವರ ಬಗ್ಗೆ ಇನ್ನೂ ಕೂಡ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಏನಾಗಿರಬಹುದು, ಮಣ್ಣಿನ ಅಡಿಯಲ್ಲೇ ಇವರು ಸಿಕ್ಕಾಕೊಂಡಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಅಂಕೋಲಾ ತಾಲೂಕಿನ ಶಿರೂರು ಬಳಿ ನಡೆದಿರುವಂತಹ ಘಟನೆ ಇದು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು, ಇಲ್ಲಿ ಗುಡ್ಡ ಕುಸಿದಿದೆ. 2 ಕುಟುಂಬದವರು ಈಗ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಟೇಲ್ ಹೋಗಿದ್ದಾರೆ, ನಿಜಕ್ಕೂ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಸ್ ಸಿಗಬೇಕು. ಲಕ್ಷ್ಮಣ್ ನಾಯ್ಕ, ಶಾಂತಿ ನಾಯ್ಕ, ರೋಷನ್, ಅವಂತಿಕಾ ಮತ್ತೆ ಜಗನ್ನಾಥ, ಇಷ್ಟು ಜನರ ಬಗ್ಗೆ ಈಗ ಗೊತ್ತಾಗಿದೆ. ಬಹುಶಃ ಇವರೇನಾದ್ರೂ ಮಣ್ಣಿನ ಅಡಿಯಲ್ಲಿ ಏನಾದರೂ ಸಿಕ್ಕಾಕೊಂಡಿರ್ಬೋದಾ ಅಥವಾ ಎಲ್ಲಿ ಹೋಗಿರ್ಬೋದು ಅನ್ನುವಂಥದ್ರ ಬಗ್ಗೆ ಈಗ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. NDRF ಸಿಬ್ಬಂದಿ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಕಾರವಾರದಲ್ಲಿ ಆಗಿರುವಂತಹ ಗುಡ್ಡ ಕುಸಿತ ಇದು. ಒಂದು ಕುಟುಂಬದ 5 ಜನ, ಇನ್ನೊಂದು ಕುಟುಂಬದ 4 ಜನ, ಒಟ್ಟು 9 ಜನ ಈಗ ಕಾಣಿಸ್ತಾ ಇಲ್ಲ. ಏನಾಗಿರ್ಬೋದು, ಅವ್ರೇನಾದ್ರೂ ಬಹುಶಃ ಮಳೆ ಜೋರಿದೆ ಅಂತ ಹೇಳಿ ಬೇರೆ ಕಡೆಗೆ ಏನಾದರೂ ಅವ್ರು ಸ್ಥಳಾಂತರ ಆಗಿದಾರಾ ಇದಕ್ಕೂ ಮುಂಚೆನೆ, ಅಥವಾ ಈ ಮಣ್ಣಿನ ಅಡಿಯಲ್ಲಿ ಏನಾದರೂ ಸಿಕ್ಕಾಕೊಂಡು ಬಿಟ್ಟಿದ್ದಾರಾ ಅನ್ನೋಂಥದ್ರ ಬಗ್ಗೆನೂ ಕೂಡ ಕನ್ಫರ್ಮೇಷನ್ ಇಲ್ಲ, ಶಂಕೆ ಇದೆ. ಸೊ ಹಾಗಾಗಿ ಇನ್ನು ಸ್ಥಳಕ್ಕೆ ಜಿಲ್ಲಾಡಳಿತ ರಕ್ಷಣಾ ಕಾರ್ಯಾಚರಣೆಗೆ ಅಂಥೇಳಿ ಈಗಾಗಲೇ NDRF ಸಿಬ್ಬಂದಿಯನ್ನು ಕಳಿಸಿದೆ. DC ಕೂಡ ಮಾತನಾಡಿದ್ದಾರೆ. ಸೊ ಇನ್ನೂ ಇದ್ರ ಬಗ್ಗೆ ಯಾವುದೇ ಕಾನ್ಫರ್ಮೇಷನ್ ಸಿಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ನಾವು ಪ್ರತಿನಿಧಿ ಸೂರಜ್ ನೀಡ್ತಾರೆ. ಸೂರಜ್, ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಈ 9 ಜನರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ, ಎಲ್ಲಿದ್ದಾರೆ, ಏನ್ ಕತೆ ಅಂತ ಹೇಳಿ? ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಏನು ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿತ ಆದ ಬೆನ್ನಲ್ಲೇ ಸುಮಾರು ಒಂದು 9 ಜನ ನಾಪತ್ತೆಯಾಗಿದ್ದಾರೆ. ಆದ್ರೆ ಅವರನ್ನ ಹುಡುಕುವಂತ ಕೆಲಸ ಈಗಾಗಲೇ ಮುಂದುವರೆದಿದೆ. ಆದ್ರೆ ಯಾರು ಒಬ್ರು ಇದುವರೆಗೂ ಸಿಕ್ಕಿಲ್ಲ. ಅದರ ಜೊತೆಗೆ LPG ಟ್ಯಾಂಕರ್ ಒಂದು ನದಿಗೆ ಉರುಳಿದೆ. ಆ ಹಿನ್ನೆಲೆಯಲ್ಲಿ ಆತಂಕ ಹೆಚ್ಚಿಸಿದೆ. ಹಾಗಾಗಿ ಮೊದಲು LPG ಟ್ಯಾಂಕರ್ ಅನ್ನ ಹೊರಗಡೆ ತೆಗೆಯುವಂತ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ ಈಗಾಗಲೇ ಜಿಲ್ಲಾಧಿಕಾರಿ ಅವರು ಮಂಗಳೂರಿನಲ್ಲಿರುವಂತಹ LPG ಟ್ಯಾಂಕರ್ ನ ಮುಖ್ಯಸ್ಥರಿಗೆ ಮಾತನಾಡಿಬಿಟ್ಟು ಆ LPG ಟ್ಯಾಂಕರ್ ಹೊರ ತೆಗೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಇಲ್ಲಿರುವಂತಹ ಜನರನ್ನು ಸಹಿತ ಸುರಕ್ಷಿತವಾಗಿ ತೆಗೆಯುವಂತ ಕೆಲಸವೂ ಕೂಡ ಒಂದ್ ಕಡೆ ಆಗ್ತಾ ಇದೆ. ಅದರ ಜೊತೆಗೆ ಏನಂದ್ರೆ ಈಗ 9 ಜನ ಏನು ಸಿಲುಕಿದ್ದಾರೆ ಅಂತ ಏನು ಶಂಕೆ ವ್ಯಕ್ತ ಆಗ್ತಾ ಇದೆ. ಅವರು ಎಲ್ಲಿದ್ದಾರೆ, ನಿಜವಾಗ್ಲೂ ಸಿಲುಕಿದಾರಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ರವಾನೆ ಆಗಿದ್ದಾರೆ? ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಸೇರಿದಂತೆ ಬೇರೆ ಕಡೆ ಎಲ್ಲಿಯೂ ಬಹಳಷ್ಟು ಕಡೆ ಗುಡ್ಡ ಕುಸಿತವಾಗಿದೆ. ಅಷ್ಟೇ ಅಲ್ಲದೆ ನೆಟ್ವರ್ಕ್ ಸಮಸ್ಯೆಯೂ ಸಹಿತ ಬಹಳಷ್ಟು ಉಂಟಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಒಬ್ಬರನ್ನು ಸಂಪರ್ಕಿಸುವುದು ಸಹಿತ ಬಹಳಷ್ಟು ಕಷ್ಟದ ಕೆಲಸವಾಗಿದೆ. ಆ ಹಿನ್ನೆಲೆಯಲ್ಲಿ ಅವರು ನಾಪತ್ತೆಯಾಗಿದ್ದಾರಾ ಅಥವಾ ಸಾವನ್ನಪ್ಪಿದಾರಾ ಎಂಬುದು ಸಹಿತ ಇದುವರೆಗೂ ಶಂಕೆಯಾಗಿ ಉಳಿದಿದೆ. ಮಾಲ್ತೇಶ್, ಸೂರಜ್, ಜೊತೆಗೆ ಈಗ ಅಲ್ಲಿ ಸ್ಥಳದಲ್ಲಿರುವಂತಹ NDRF ಸಿಬ್ಬಂದಿ ಈಗ ಈ ಗುಡ್ಡ ಕುಸಿತ ಏನಾಗಿದೆಯಲ್ಲ ಅದನ್ನ ತೆರವು ಮಾಡುವಂತಹ ಒಂದು ಕೆಲಸ ಡಿಲೇ ಏನಾದರೂ ಆಗ್ತಾ ಇದೆಯಾ ಅಥವಾ ಇನ್ನೇನಾದರೂ ಸಮಸ್ಯೆಗಳು ಅಲ್ಲಿ ತಲೆದೋರ್ತಾ ಇರುವಂತದ್ದು? DC ಏನಾದರೂ ಸ್ಥಳಕ್ಕೆ ಬಂದಿದ್ದಾರಾ, ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ ಸೂರಜ್? ರೇಮನ್, ಏನಂದ್ರೆ ಇದುವರೆಗೂ NDRF ತಂಡದವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಏನಂದ್ರೆ ಒಮ್ಮಿಂದೊಮ್ಮೆಲೆ ಗುಡ್ಡ ಕುಸಿದು ಜನ ಏನು ಸಾವನ್ನಪ್ಪಿದ್ರು. ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ NDRF ತಂಡ ರವಾನೆ ಆಗುವುದಕ್ಕೆ ಸ್ವಲ್ಪ ಟೈಮ್ ವ್ಯತ್ಯಯ ಆಗಿದೆ ಅಂತ ಹೇಳ್ಬಹುದಾಗಿದೆ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಗುಡ್ಡ ಕುಸಿತ ಆಗಿದೆ. ಇವತ್ತು ಬೆಳಗ್ಗೆಯಿಂದಲೇ ಸುಮಾರು ಒಂದು 10 ಕಡೆಗೆ ಗುಡ್ಡ ಕುಸಿತವಾಗಿದೆ. ಗುಡ್ಡ ಇನ್ನೂ ಕುಸಿಯುತ್ತಲೇ ಇದೆ. ಆ ಹಿನ್ನೆಲೆಯಲ್ಲಿ ಆದರೆ ಇದುವರೆಗೂ ಎಲ್ಲಿಯೂ ಸಹಿತ ಸಾವು ಸಂಭವಿಸಿಲ್ಲ. ಆದರೆ ಈಗ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಏನು ಗುಡ್ಡ ಕುಸಿದಿದೆ, ಅಲ್ಲಿ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಅಲ್ಲಿ NDRF ತಂಡದ ಅವಶ್ಯಕತೆ ಬಹಳಷ್ಟಿದೆ. ಹೀಗಾಗಿ ಅಂಕೋಲಾ ತಾಲೂಕಿನ ಬಹಳಷ್ಟು ಕಡೆ ಪ್ರವಾಹ ಸಹಿತ ಸೃಷ್ಟಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಕಾರ್ಯಾಚರಣೆ ತೊಡಗಿರುವಂತಹ NDRF ತಂಡ ಈಗ ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಕಾರ್ಯಾಚರಣೆ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ವ್ಯತ್ಯಯವಾಗ್ತಾ ಇದೆ ಅಂತಾನೂ ಸಹಿತ ಜಿಲ್ಲಾಧಿಕಾರಿ ಹೇಳಿದ್ರು. ಹಾಗಾಗಿ ಅದರ ಜೊತೆಗೆ ಹೆಚ್ಚಿನ NDRF ತಂಡವನ್ನು ಸಹಿತ ಈಗಾಗಲೇ ಮಂಗಳೂರು ಮತ್ತು ಉಡುಪಿಯಲ್ಲಿ ಏನು NDRF ತಂಡ ಇದೆ ಅದನ್ನು ಸಹಿತ ಈಗಾಗಲೇ ತುರ್ತಾಗಿ ಕರೆಸಿಕೊಳ್ಳುವಂತ ಕೆಲಸವನ್ನು ಸಹಿತ ಜಿಲ್ಲಾಧಿಕಾರಿ ಅವರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೂರಜ್.